ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಡಿಫ್ರೆಂಟಾಗಿ ಒಂದು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಾರ್ಮಲ್ ನೀಡಲಲ್ಲಿ ಇದು ರಿಕ್ವೆಸ್ಟೆಡ್ ವಿಡಿಯೋ ನೋಡಿ. ಮೊದಲಿಗೆ ಈ ರೀತಿ ಟೀಸೆಲ್ಗಳು ನಿಮ್ಮ ಸೀರೆ ಕಾಂಬಿನೇಷನ್ ನೋಡಿಕೊಂಡು ನೀವು ಈ ರೀತಿ ಟೀಸೆಲ್ಗಳನ್ನ ರೆಡಿ ಮಾಡ್ಕೋಬೇಕು. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈಸಿಯಾಗಿ ಟೀಸರ್ಗಳನ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕಂತೇಳಿ. ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ನೋಡಿ, ಈ ರೀತಿ ಟೀಸೆಲ್ಗಳನ್ನ ರೆಡಿ ಮಾಡ್ಕೊಳ್ಳಿ ನಿಮ್ಮ ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡಿಕೊಂಡು. ಪಲ್ಲು ಕಲರ್ ತೊಗೋಬೇಡಿ, ಬಾಡಿ ಕಲರ್ ತೊಗೊಳ್ಳಿ ಸ್ಟಾರ್ಟಿಂಗು. ಆಮೇಲೆ ಸೆಂಟ್ರಲ್ಲಿ ಒಂದೊಂದು ಪಲ್ಲು ಕಲರ್ ತೊಗೊಳ್ಳಿ, ಅಥವಾ ಪಲ್ಲು ಕಲರ್ ಹೈಲೈಟ್ ಮಾಡಿಕೊಂಡು ಬಾಡಿ ಕಲರು ಕಮ್ಮಿ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ಡಬಲ್ ಕಲರಲ್ಲಿ ಕೂಡ ನೀವು ಇಲ್ಲಿ ಟೀಸರ್ಗಳನ್ನ ರೆಡಿ ಮಾಡ್ಕೊಬೋದು. ನೋಡಿ, ಈ ರೀತಿ ಟೀಸರ್ಗಳನ್ನ ರೆಡಿ ಮಾಡ್ಕೊಂಡ್ಮೇಲೆ ಇಲ್ಲಿ 2 ಸೈಜು ಬೀಡ್ಗಳು ಬೇಕು. ಒಂದು 1 mm ಸೈಜು, ಒಂದು 3 mm ಸೈಜ್ನ ಬೀಡನ್ನ ತೊಗೊಂಡಿದ್ದೀನಿ. ಇನ್ನೂ ಬಿಗ್ ಸೈಜ್ ಕೂಡ ಇನ್ನೂ ಬಿಗ್ ಸೈಜ್ ಬೀಡ್ ಕೂಡ ತೊಗೋಬೋದು. ಇದರಲ್ಲಿ 4 mm 5 mm ತೊಗೊಂಡು ನೀವು 2 mm ಬೀಡ್ಸ್ ಕೂಡ ಹಾಕ್ಕೋಬೋದು. ನಿಮ್ಗೆ ಯಾವ ರೀತಿ ಬೀಡ್ಸ್ ಸೈಜ್ ಇಷ್ಟ ಆಗುತ್ತೋ ಆ ರೀತಿ ಬೀಡ್ಸ್ಗಳನ್ನ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು. ನೋಡಿ, ಮೊದಲಿಗೆ ನಾವು ಸ್ಯಾರಿಗೆ ನಾನು ಸ್ಯಾಂಪಲ್ ಪೀಸ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಸೀರೆದು ಡಿಸೈನ್ ಶೂಟ್ ಮಾಡಿಲ್ಲ ನಾನು, ರಿಕ್ವೆಸ್ಟ್ ಮಾಡಿದರು ಅಂತೇಳಿ ನಾನು ಮತ್ತೆ ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಆ ಸ್ಯಾರಿಗೆ ಹಾಕಿರೋದು ಕೂಡ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತೇಳಿ. ನೋಡಿ, ಈ ರೀತಿ 1/4 ಇಂಚ್ಗೆ ಫೋಲ್ಡ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು. ಜಿಗ್ಜಾಗ್ ಬೇಡ, ಜಿಗ್ಜಾಗ್ ಮಾಡಿಸಿದ್ರೆ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಒಂದು 1/4 ಇಂಚ್ಗೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೇಕು. ನೀವು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಪಲ್ಲು ಕಲರ್ ಏನಿದೆಯೋ ಸೀರೆಯಲ್ಲಿ ಆ ಕಲರ್ ಕಾಟನ್ ಥ್ರೆಡ್ನ ತೊಗೋಬೇಕು. ಒಂದೆಳೆ ನೀಡಲ್ಗೆ ಹಾಕ್ಕೊಂಡು 2 ಎಳೆಗೆ ನಾಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ವಿಡಿಯೋದಲ್ಲಿ 2 ಎಳೆ ತೊಗೊಂಡು 4 ಎಳೆ ಅಂದರೆ ನಾಟ್ ಹಾಕ್ಕೊಂಡಿದ್ದೀನಿ. ಆ ರೀತಿ ಮಾಡ್ಕೋಬೇಡಿ. ಒಂದೆಳೆ ತೊಗೊಂಡು 2 ಎಳೆಗೆ ನಾಟ್ ಮಾಡಿ ರೆಡಿ ಮಾಡ್ಕೊಳ್ಳಿ. ನೋಡಿ, ಸ್ಟಾರ್ಟಿಂಗಲ್ಲಿ ರೈಟ್ ಸೈಡಿಂದ, ಫ್ರಂಟ್ ಸೈಡಲ್ಲಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಯಾಂಪಲ್ ಪೀಸ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ಈ ರೀತಿ ನೀಡಲ್ನ ಉಲ್ಟಾ ಸೈಡಿಂದ ಸೀದಾ ಸೈಡ್ಗೆ ನೀಡಲ್ನ ಪಾಸ್ ಮಾಡಿ ಈ ರೀತಿ ಒಂದು ಸಿಂಪಲ್ಲಾಗಿ ಒಂದು ನಾಟ್ನ ಹಾಕ್ಕೊಳ್ಳಿ. ನಾಟ್ನ ಹಾಕ್ಕೊಂಡು ಇಲ್ಲಿ ಮೊದಲಿಗೆ ಬಿಗ್ ಸೈಜ್ದು ಬೀಡನ್ನ ತೊಗೊಳ್ಳಿ. ಒಂದು ಬೀಡನ್ನ ತೊಗೊಂಡು ಮತ್ತೆ ಒಂದು ಸ್ಮಾಲ್ ಬೀಡನ್ನ ತೊಗೋಬೇಕು. ಬೀಡನ್ನ ತೊಗೊಂಡು ನೋಡಿ, ಈ ಸ್ಮಾಲ್ ಬೀಡನ್ನ ಬಿಡಿ, ಬಿಗ್ ಸೈಜ್ ಬೀಡ್ ಇದೆಯಲ್ಲ ಆ ಬೀಡ್ ಒಳಗಡೆಯಿಂದ ಹೋಗಿ ಮೇಲಿಂದ ಈ ರೀತಿ ಕೆಳಗಡೆ ಥ್ರೆಡ್ನ ಪಾಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಮತ್ತೆ ಒಂದು ಬಿಗ್ ಸೈಜು, ಒಂದು ಸ್ಮಾಲ್ ಸೈಜ್ ಬೀಡನ್ನ ತೊಗೋಬೇಕು. ಮತ್ತು ನಿಮ್ಮ ಥ್ರೆಡ್ ಏನಾದರೂ ಕಾಣಿಸ್ತು ಅಂತ ಹೇಳಿದರೆ ಒಂದೆಳೆ ಥ್ರೆಡ್ನ ತೊಗೊಂಡು ಕಾಟನ್ ಥ್ರೆಡ್ 2 ಎಳೆ ಮಾಡಿ ನಾಟ್ ಹಾಕ್ಕೋಬೇಕು. ಸ್ಟಿಫಾಗಿರುತ್ತೆ ಅಂತೇಳಿ ನಾನು ಈ ರೀತಿ ತೊಗೊಂಡಿದ್ದೀನಿ. ನೋಡಿ, ಮತ್ತೆ ನೋಡಿ ಬಿಗ್ ಸೈಜ್ ಬೀಡ್ ಒಳಗಡೆ ನೀಡಲ್ನ ಪಾಸ್ ಮಾಡಿ ನೋಡಿ ಈ ರೀತಿ ನಾನು ಹಾಕ್ಕೊಂಡಿದ್ದೀನಿ. ನೀಡಲ್ನ ಈ ರೀತಿ ಹಾಕ್ಕೊಂಡು ಇವಾಗ ಇಲ್ಲೂ ಕೂಡ ನಮಗೆ 3 ಲೇಯರ್ಸ್ ಆಫ್ ಬೀಡ್ಸ್ ಬರಬೇಕು. ಸ್ಟಿಚ್ ಮಾಡ್ಕೊಳ್ಳೋದು ಸ್ವಲ್ಪ ನೋಡಿಕೊಂಡ್ರೆ ನಾವು ನೀಟಾಗಿ ಹಾಕ್ಕೊತ ಹೋಗ್ಬೋದು. ನೋಡಿ, ಒಂದು ಬಿಗ್ ಸೈಜ್ ಬೀಡು, ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡು ಇವಾಗ ಬಿಗ್ ಸೈಜ್ ಬೀಡ್ ಒಳಗಡೆ ನೀಡಲ್ನ ಪಾಸ್ ಮಾಡಿ ನೋಡಿ, ಪಕ್ಕದ ಈ ಬೀಡ್ ಪಕ್ಕದಲ್ಲಿ ಫಸ್ಟ್ ಬೀಡ್ ಹಾಕ್ಕೊಂಡ್ವಲ್ಲ ಅದ್ರ ಪಕ್ಕದಲ್ಲಿ ನೀಡಲ್ನ ಪಾಸ್ ಮಾಡ್ಕೊತೀನಿ. ನೀಟಾಗಿ ಥ್ರೆಡ್ಗಳನ್ನ ನೀಟಾಗಿ ಎಳ್ಕೊಳ್ಳಿ. ನೀಟಾಗಿ ಇದೇನು ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾಟ್ ಮಾಡಿರ್ತೀವೋ ಅದು ಕವರ್ ಆಗಿಬಿಡುತ್ತೆ ಥ್ರೆಡ್ಡು. ನಿಮಗೇನು ಅಷ್ಟು ಕಾಣಿಸುತ್ತೆ ಅಂತ ಹೇಳಿದರೆ ಗ್ಲೂ ಹಾಕಿ ನೀವು ಪೇಸ್ಟ್ ಮಾಡ್ಕೊಬೋದು ಲಾಸ್ಟಿಗೆಲ್ಲ ಫಿನಿಶ್ ಆದ ನಂತರ. ನೋಡಿ, ಮತ್ತೆ ಒಂದು ಬಿಗ್ ಬೀಡು, ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ಳಿ. ಈ ಕಾಟನ್ ಥ್ರೆಡ್ ಫ್ರೆಂಡ್ಸ್ ನೀವು ಒಂದು ಮೊಳದಷ್ಟು ಉದ್ದ ತೊಗೊಂಡ್ರೆ ಸಾಕು, ಜಾಸ್ತಿ ತೊಗೋಬೇಡಿ, ಗಂಟಾಗಿಬಿಡುತ್ತೆ. ಅಲ್ಲಲ್ಲಿ ನಾಟ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಸ್ಟಿಫಾಗಿ ಕೂಡ ಇರುತ್ತೆ ಸೀರೆ. ನೋಡಿ, ಮತ್ತೆ ಒಂದು ಬಿಗ್ ಬೀಡು, ಸ್ಮಾಲ್ ಬೀಡು
ಒಂದ್ಸಲಿ ರೈಟ್ ಸೈಡ್ಗೆ ಹಾಕ್ಕೊಳ್ಳಿ. ಸ್ಟಿಚ್ ಮಾಡಿರ್ತೀವಲ್ಲ ಒಂದು ಕಡೆ ರೈಟ್ ಸೈಡ್ ಉಲ್ಟಾ ಸೈಡ್ಗೆ ಒಂದ್ಸಲಿ, ಸೀದಾ ಸೈಡ್ಗೆ ಒಂದ್ಸಲಿ, ಮತ್ತು ಈ ಎರಡು ಸೆಂಟ್ರಿಗೆ ನೋಡಿ, ಎರಡು ಸೆಂಟ್ರಿಗೆ ಮೇಲೆ ಈ ರೀತಿ ನೀಡಲ್ನ ಪಾಸ್ ಮಾಡಿಕೊಂಡು ಅಲ್ಲಿಗೆ ಒಂದು ಸತಿ ಬೀಡನ್ನ ಹಾಕೋಬೇಕು. 3 ಲೇಯರ್ಸ್ ಆಫ್ ಬೀಡ್ಸ್ನ ನಾವಿಲ್ಲಿ ಹಾಕ್ಕೊತ ಸ್ಟಿಚ್ ಮಾಡ್ತಾ ಹೋಗಬೇಕು. ತುಂಬ ಅಂದರೆ ತುಂಬ ಈಸಿ ಫ್ರೆಂಡ್ಸ್. ಇದು ನೋಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಹಾಕ್ಕೊಳ್ಳಿ, ಗ್ಯಾಪ್ ಕೊಡಬೇಡಿ ಅಷ್ಟೇ. ಇದರಲ್ಲಿ ಇನ್ನೇನಿಲ್ಲ. ಗ್ಯಾಪ್ ಕೊಟ್ಟರೆ ಚೆನ್ನಾಗಿ ಬರೋಲ್ಲ, ಡಿಸೈನ್ ಫಿನಿಶಿಂಗ್ ಕೊಡೋಲ್ಲ. ಗ್ಯಾಪ್ ಕೊಡಬೇಡಿ, ನೀಟಾಗಿ ಗ್ಯಾಪ್ ಕೊಡ್ದಾಗೆ ಪಕ್ಕದಲ್ಲಿ ಸ್ಟಿಚ್ ಮಾಡ್ಕೊಂಡೋದ್ರೆ ನಿಮಗೆ ಆರಾಮಾಗಿ ಡಿಸೈನ್ನ ಹಾಕ್ಕೊತ ಹೋಗ್ಬೋದು. ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಈ ಡಿಸೈನು. ಒಂದೇ ಸ್ಟಿಚ್ ಮಾಡ್ತಾ ಹೋಗ್ಬೇಕಲ್ಲ, ಟೈಮ್ ಹಿಡಿಯುತ್ತೆ. ನೀಟಾಗಿ ಮಾಡ್ಕೊಳ್ಳಿ, ಟೈಮ್ ಹಿಡಿದ್ರೂ ಪರವಾಗಿಲ್ಲ, ನೀಟಾಗಿ ಮಾಡ್ಕೊಳ್ಳಿ. ಫಿನಿಶ್ ಆದಮೇಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೋಡಿ. ಮತ್ತು ಈ ಸೈಡಿಂದ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ನೀಡಲ್ನ ಪಾಸ್ ಮಾಡಿಕೊಂಡು, ಮತ್ತು ಈ ಸೈಡಲ್ಲಿ ಕೂಡ ಒಂದು ಬಿಗ್ ಬೀಡು, ಒಂದು ಸ್ಮಾಲ್ ಬೀಡನ್ನ ನಾವಿಲ್ಲಿ ಸೇರಿಸ್ಕೊಳ್ಳೋಣ ನೋಡಿ. ಈ ರೀತಿ ನೀಡಲ್ಗೆ ಹಾಕ್ಕೊಂಡು ಮತ್ತು ರೈಟ್ ಸೈಡಿಂದ ಮತ್ತು ನೀಡಲ್ನ ಹಾಕಿ ಈ ರೀತಿ ಮೇಲೆ ಈ ರೀತಿ ಪಾಸ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಯಾಂಪಲ್ ಪೀಸ್ ತೋರಿಸ್ತಾ ಇದ್ದೀನಿ. ಸೀರೆಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು. ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ಮತ್ತು ಅದೇ ರೀತಿ ರಿಪೀಟ್ ಮಾಡ್ಕೊತಾ ಹೋಗೋಣ. ಒಂದು ಲೈನಲ್ಲಿ 10 ಬೀಡ್ಸ್ ಬರಬೇಕು. 10 ಸೆಟ್ ಆಫ್ ಬೀಡ್ಸ್ ಬಂದರೆ ಅಂದರೆ 3 ಲೈನಲ್ಲೂ 10 ಬೀಡ್ಸ್ ಬರಬೇಕು. ಅಲ್ಲಿವರೆಗೂ ಇದನ್ನು ಸ್ಟಿಚ್ ಮಾಡ್ತಾ ಹೋಗೋಣ ಇದೇ ರೀತಿ. ಆಮೇಲೆ ನಾವು ಟೀಸಲ್ನ ಆ್ಯಡ್ ಮಾಡ್ಕೋಬೇಕು, ಅಂದರೆ ಕುಚ್ಚನ್ನ ಆ್ಯಡ್ ಮಾಡ್ಕೋಬೇಕು. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ರೈಟ್ ಸೈಡಿಂದ ಲೆಫ್ಟ್ ಸೈಡ್ ನೀಡಲ್ನ ತಗೊಂಡು ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ, ನಿಮಗೆ ಅರ್ಥ ಆಗಿಬಿಡುತ್ತೆ ಡಿಸೈನು. ನೋಡಿ, ನೀಟಾಗಿ ಥ್ರೆಡ್ನ ಎಳ್ಕೋಬೇಕು. ಒಂದು ಬಿಗ್ ಬೀಡು, ಒಂದು ಸ್ಮಾಲ್ ಬೀಡ್ ಅಷ್ಟೆ. ನೋಡಿ, ಲೇಯರ್ ಆಗಿ ಯಾವ ರೀತಿ ಬಂತಂತೇಳಿ. ನಾನಿಲ್ಲಿ 2 ಎಳೆ ಥ್ರೆಡ್ನ ತಗೊಂಡಿರೋದ್ರಿಂದ ಇಲ್ಲಿ ನಮಗೆ ಥ್ರೆಡ್ ಕಾಣಿಸುತ್ತೆ ಈ ಬೀಡ್ ಮೇಲೆ. ನೀವು 1 ಎಳೆ ನೀಡಲ್ಗೆ ಪಾಸ್ ಮಾಡಿ 2 ಎಳೆಗೆ ನಾಟ್ ಮಾಡಿಕೊಂಡ್ರೆ ನಿಮಗೆ ಅಷ್ಟು ಕಾಣಿಸಲ್ಲ. ನೆಕ್ಸ್ಟು ಆ ರೀತಿ ತೋರಿಸ್ತೀನಿ ರೀ, ಅದಷ್ಟು ನಮಗೆ ಕಾಣಿಸಲ್ಲ. ನಾನು ಸೀರೆಗೆ ಕೂಡ ಅದೇ ರೀತಿ ಮಾಡ್ಕೊಂಡಿದ್ದೀನಿ. ಮತ್ತು ಬಿಗ್ ಬೀಡು,
ನೋಡಿ ಫ್ರೆಂಡ್ಸ್, ನಾವಿಲ್ಲಿ ನೋಡಿ ನಾವಿಲ್ಲಿ ಲಾಸ್ಟ್ 10-15 ಬೀಡ್ಸ್ನ ನಾವಿಲ್ಲಿ ಲೈನ್ ಮಾಡ್ಕೋಬೋದು. ಲೈನ್ ಅಂದರೆ 15 ಅಥವಾ 10 ಬೀಡ್ಸ್ಗಳಿಗೆ ನೀವು ಸ್ಟಾಪ್ ಮಾಡಿ ಟೇಸಲ್ನ ಆ್ಯಡ್ ಮಾಡ್ಕೋಬೋದು. ನೋಡಿ, ಆ ಸೈಡ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಹಾಕಿದ್ದೀನಿ. ಮೇಲ್ ಸೈಡ್ ಹಾಕುವಾಗ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತೊಗೊಂಡು ಮತ್ತೆ ಒಂದು ಟೈಮ್ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಟೈಮು ಲಾಕ್ ಮಾಡ್ಕೋಬೇಕು, ಯಾಕಂದರೆ ಟೀಸಲ್ಲು ಸ್ವಲ್ಪ ವೇಟ್ ಇರುತ್ತಲ್ಲ ಬೀಡ್ಗಿನ್ನ, ಅದಕ್ಕೋಸ್ಕರ ಒಂದು ನಾಟ್ ಮಾಡ್ಕೊಳ್ಳಿ. ಇಲ್ಲಿ ನಾಟ್ ಮಾಡಿಕೊಂಡ್ರೆ ಒಳ್ಳೆಯದು. ನಾವು ಒಂದು ಟೀಸಲ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಟೀಸಲ್ನ ಈ ರೀತಿ ಒಂದು ಸೈಡಿಂದ ಇನ್ನೂ ಒಂದು ಸೈಡ್ಗೆ ನೀಡಲ್ನ ಹಾಕಿ ಈ ರೀತಿ ಎಳ್ಕೊಂಡು ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು, ಈ ರೀತಿ ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಂದ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಬಟ್ಟೆ ಮೇಲೆ ಇಟ್ಕೊಂಡು, ಈಗ ನಾರ್ಮಲಾಗಿ ಲಾಕ್ ಮಾಡ್ಕೊಂಡಿದೆ ಅಲ್ವಾ, ಆ ರೀತಿ ಲಾಕ್ ಮಾಡ್ಕೋಬೇಕು. ವೆರಿ ಸಿಂಪಲ್ ಲಾಕ್ ಮಾಡೋದು. ನೀಟಾಗಿ ಟೈಟಾಗಿ ಎಳ್ಕೊಂಡು ಮತ್ತು ನೋಡಿ ಈ ರೀತಿ ಲೂಪ್ ರೀತಿ ಇರುತ್ತಲ್ಲ, ಅದರೊಳಗಡೆ ನೀಡಲ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಇನ್ ಕೇಸ್ ಲೂಸ್ ಅನಿಸಿದ್ರೆ ಇಲ್ಲಿ ಮತ್ತೆ ನೀಡಲ್ನ ಈ ರೀತಿ ಇದು ಮಾಡಿಕೊಂಡು ಈ ರೀತಿ ಟೈಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಆದ ನಂತರ ಮತ್ತೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಬೀಡನ್ನ ಸ್ಟಿಚ್ ಮಾಡ್ಕೊಳ್ಳೋದು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀಟಾಗಿ ಥ್ರೆಡ್ಗಳನ್ನ ಕ್ಲೀನಾಗಿ ಎಳ್ಕೋಬೇಕು. ನೋಡಿ, ಮತ್ತು ಅದೇ ರೀತಿ ನಾವು ಹೇಗೆ ಮೊದಲು ಸ್ಟಿಚ್ ಮಾಡಿಕೊಂಡ್ವೋ ಅದೇ ರೀತಿ ರಿಪೀಟ್ ಮಾಡ್ತಾ ಹೋಗ್ಬೇಕಷ್ಟೆ. ನೋಡಿ, ನಾನಿಲ್ಲಿ ಎರಡೆರಡೆ ಥ್ರೆಡ್ನ ತೊಗೊಂಡಿದ್ದೀನಿ. ಈಗ ಅದು 4 ಎಳೆ ತೊಗೊಂಡಿದ್ನಲ್ಲ, ಅದು ಎಂಡ್ ಆಯಿತು ಥ್ರೆಡ್ಡು. ನಾನೀಗ ಎರಡೆಳೆ ತೊಗೊಂಡಿದ್ದೀನಿ. ಎರಡೆಳೆ ತೊಗೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನಾನು ಮರೆತು 4 ಎಳೆ ತೊಗೊಂಡಿದ್ದೆ. ನೋಡಿ, ನಾವು ಹೇಗೆ ಬೇಕಾದರೂ ಸ್ಟಿಚ್ ಮಾಡ್ಬೋದು. ಆದರೆ ನಮಗೆ ಐಡಿಯಾ ಕನ್ಫ್ಯೂಸನ್ ಇದ್ದರೆ ಆಗೋಲ್ಲ. ರೈಟ್ ಸೈಡಿಂದಾದರೂ ಸ್ಟಿಚ್ ಮಾಡ್ಬೋದು, ಲೆಫ್ಟ್ ಸೈಡಿಂದಾದರೂ ಸ್ಟಿಚ್ ಮಾಡ್ಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಹೀಗೆ ಸ್ಟಿಚ್ ಮಾಡಬೇಕಂತೇನಿಲ್ಲ, ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಐಡಿಯಾದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಈಸಿಯಾಗಿ ಕೂಡ ಬೇಗ ಬೇಗ ಹಾಕಿದ್ರೆ ಬೇಗ ಫಿನಿಶ್ ಆಗಿಬಿಡುತ್ತೆ ಸ್ಯಾರಿ. ನೀವು ಹತ್ತತ್ರಕ್ಕಾದರೂ ಟೀಸಲ್ಗಳನ್ನ ಈ ರೀತಿ ಸ್ವಲ್ಪ ಸ್ವಲ್ಪ ಬೀಡ್ಸ್ನ ಹಾಕ್ಕೊಂಡು, ಕುಚ್ಚು ಜಾಸ್ತಿ ಬೇಕಂದರೆ ಒಂದು 10 ಬೀಡ್ಸ್ನ ಸ್ಟಿಚ್ ಮಾಡಿಕೊಂಡು ನೀವು ಟೀಸಲ್ನ ಆ್ಯಡ್ ಮಾಡ್ಕೋಬೋದು. ಕಮ್ಮಿ ಕುಚ್ಚು ಬೇಕಂದರೆ ಬೀಡ್ಸ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು, ಅಂದರೆ 20-25 ಲೈನ್ ಬೀಡ್ಸ್ನ ಹಾಕ್ಕೊಂಡು ನೀವು ಆಮೇಲೆ ಒಂದು ಲೈನ್ಗೆ 25 ಬೀಡ್ಸ್ ಇರಬೇಕು. ಆ ರೀತಿ ಮಾಡಿಕೊಂಡು ಆಮೇಲೆ ಕೂಡ ನೀವು ಟೀಸಲ್ನ ಅಂದರೆ ಕುಚ್ಚನ್ನ ನೀವಿಲ್ಲಿ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಸ್ಯಾಂಪಲ್ ಪೀಸ್ಗೆ ಹಾಕಿರೋದ್ರಿಂದ ಸ್ವಲ್ಪ ಕುಚ್ಚು ಜಾಸ್ತಿ ತೊಗೊತೀನಿ, ಬೀಡ್ ಕಮ್ಮಿ ತೊಗೊತೀನಿ. ನೀಟಾಗಿ ಥ್ರೆಡ್ನ ಎಳ್ಕೋಬೇಕು. ಈ ರೀತಿ ಲೆಂತಾಗಿ ತೊಗೊಂಡಾಗೆಲ್ಲ ಈ ರೀತಿ
ಗಂಟಾಗುತ್ತೆ ಥ್ರೆಡ್ಡು, ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದೇ ರೀತಿ ರಿಪೀಟ್ ಮಾಡ್ತಾ ಹೋಗಿ. ಏನು ಬೀಡ್ಸ್ಗಳನ್ನ ಇದೇ ರೀತಿ ರಿಪೀಟ್ ಮಾಡ್ಕೊಳ್ಳಿ. 10-15 ಬೀಡ್ಸ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಡಿಸೈನು. ಮತ್ತು ಅದೇ ರೀತಿ ಒಂದಿಷ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸ್ಟಿಚ್ ಮಾಡಿಕೊಂಡು ಮತ್ತೆ ಇಲ್ಲಿ ಸೆಂಟ್ರಿಗೆ ಲಾಕ್ ಮಾಡ್ಕೋಬೇಕು. ಒಂದು ಸಾರಿ ಈ ರೀತಿ ಲಾಕ್ ಮಾಡಿಕೊಂಡು ಒಂದು ಟೀಸಲ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಮತ್ತೆ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೋಬೇಕು. ನೋಡಿ, ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲಿ ಒಂದೆರಡು ಬೀಡನ್ನ ಹಾಕ್ಕೊಂಡ್ಮೇಲೆ ಥ್ರೆಡ್ ಎಂಡ್ ಆಗುತ್ತೆ. ಮತ್ತು ಅಲ್ಲಿಂದನೇ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಅಲ್ಲಿಂದ ನಾವು ನಾಟ್ ಮಾಡಿಕೊಂಡು ಅಲ್ಲಿಂದನೇ ಮತ್ತೆ ರೀಸ್ಟಾರ್ಟ್ ಮಾಡ್ಕೋಬೇಕು. ಥ್ರೆಡ್ನ ಲಾಕ್ ಮಾಡಿಕೊಂಡು ನೋಡಿ. ನೋಡಿ, ಥ್ರೆಡ್ ಇಲ್ಲಿಗೆ ಎಂಡ್ ಮಾಡ್ಕೋಬೇಕು ನಾವು. ಥ್ರೆಡ್ ಖಾಲಿ ಐತಲ್ವ, ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ. ನೋಡಿ, ಮೇಲೆ ಪೋರ್ಷನ್ ಇರುತ್ತಲ್ಲ ಇಲ್ಲಿ, ಅಲ್ಲಿಗೆ ನಾರ್ಮಲಾಗಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ಥ್ರೆಡ್ನ ಓಪನ್ ಮಾಡಿ ಒಂದೆರಡು ನಾರ್ಮಲಾಗಿ ನಾಟ್ ಹಾಕೊಳ್ಳಿ. ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಮತ್ತು ಅಲ್ಲಿಂದ ರೀಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಮತ್ತೆ ನಾಟ್ ಮಾಡಿಕೊಂಡು ಮತ್ತೆ ರೀಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ, ಲಾಸ್ಟಲ್ಲೂ ಕೂಡ ನಾನು ಇವಾಗ ಹೇಗೆ ತೋರಿಸ್ದೆ ಅದೇ ರೀತಿ ಎಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ರೀತಿ ಕಾಣಿಸುತ್ತೆ ನಿಮಗೆ ಡಿಸೈನ್ ಅನ್ನೋದು. ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಸ್ಯಾಂಪಲ್ ಪೀಸ್ ಅಲ್ವಾ, ಇಲ್ಲಿಗೆ ಎಂಡ್ ಮಾಡ್ತೇನೆ. ಇದೇ ರೀತಿ ಇಲ್ಲೂ ಕೂಡ ಸ್ಟಿಚ್ ಮಾಡ್ಕೊಬೇಕು. ನೋಡಿ, ಈ ಡಿಸೈನ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬ ಥ್ಯಾಂಕ್ಸ್. 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ನಮ್ಮ ಚಾನಲಲ್ಲಿ. ಹಾಗೆ ಪಕ್ಕದಲ್ಲಿ ಕೂಡ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ನಾನು ಯಾವ ಹೊಸ ವೀಡಿಯೋನ ಹಾಕಿದ್ರೂ ನಿಮಗೆ ಅಪ್ಡೇಟು ಬರುತ್ತೆ. ನೋಡಿ, ಸ್ಯಾರಿಗೆ ಹಾಕಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ಇಲ್ಲಿ ಫ್ರೆಂಡ್ಸ್. ನೋಡಿ, ಸೀರೆ ಬಂದು ಈ ರೀತಿ ಇದೆ. ಇದೊಂದು ರಿಸೆಪ್ಷನ್ ಸ್ಯಾರಿ. ನೋಡಿ, ಫುಲ್ಲು ಜೆರಿ ಮತ್ತು ಲೈಟಾಗಿ ಸಿಲ್ವರ್ ಜೆರಿ ಕೂಡ ಇದೆ ಈ ಸೀರೆಯಲ್ಲಿ. ಬಾರ್ಡರ್ ಬಂದು ಬಿಗ್ ಬಾರ್ಡ್ರು ಕೂಡ ಬಂದಿದೆ. ಒಂದು ಸೈಡ್ ಸ್ಮಾಲ್ ಬಾರ್ಡರು ಪರ್ಪಲ್ ಕಲರಲ್ಲಿದೆ. ನೋಡಿ, ಇದಕ್ಕೆ ಫಾಲ್ಸ್ ಕೂಡ ಸ್ಟಿಚ್ ಮಾಡಿದ್ದೀನಿ ನಾನು. ಆ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ
ಫಾಲ್ ಈಸಿಯಾಗಿ ಹೇಗೆ 10 ಮಿನಿಟ್ಸಲ್ಲಿ ನಾನು ಸ್ಟಿಚ್ ಮಾಡ್ಕೊತೀನಿ ಒಂದು ಫಾಲ್ನ. ನೋಡಿ, ಈ ಸೀರೆಗೆ ನಾನು ಇವಾಗ ತೋರಿಸ್ನಲ್ಲ ಆ ಡಿಸೈನ್ನ ಹಾಕಿರೋಂಥದ್ದು. ಅವ್ರ ಕಸ್ಟಮರು ಈ ಡಿಸೈನ್ ಬೇಕಂತೇಳಿ ಹಾಕಿಸ್ಕೊಂಡೇ ಹೋದರೆ. ನೋಡಿ, ನಾನು ಸ್ಟಾರ್ಟಿಂಗಲ್ಲಿ ಕೂಡ ಇಲ್ಲಿ ನೋಡಿ 4 ಎಳೆ ತೊಗೊಂಡೆ. ಅದು ಸ್ವಲ್ಪ ಥ್ರೆಡ್ಡೆಲ್ಲ ಕಾಣಿಸ್ತಲ್ವ, ಅದಕ್ಕೋಸ್ಕರ ಇಲ್ಲಿಂದ ನಾನು ಸೆಕೆಂಡ್ ಸ್ಟೆಪ್ಪಿಂದ ನಾನು 2 ಎಳೆ ದಾರನ ತೊಗೊಂಡು ಕಾಟನ್ ಥ್ರೆಡ್ನ ತೊಗೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಬೀಡ್ಸು ಬ್ಯಾಕ್ ಸೈಡ್ಗೂ ಬರುತ್ತೆ, ನನಗೆ ಫ್ರಂಟ್ ಸೈಡ್ಗೂ ಬರುತ್ತೆ. ಮಿಡಲಲ್ಲಿ ಈ ರೀತಿ 3 ಲೇಯರ್ಸ್ ಆಫ್ ಬರುತ್ತೆ. ನೀವು 4 ಲೇಯರ್ 5 ಲೇಯರ್ ಕೂಡ ಸ್ಟಿಚ್ ಮಾಡ್ಕೋಬೋದು ಪಕ್ಕದಲ್ಲೇ. ನೋಡಿ, ನೀಟಾಗಿ ಬಂದಿದೆ ಡಿಸೈನು. ಫುಲ್ಲು ಸ್ಯಾರಿ ಎಲ್ಲ ನಾನು ಇದೇ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಕುಚ್ಚೆಲ್ಲ ಸ್ವಲ್ಪ ಶೇಪೆಲ್ಲ ಕಳ್ಕೊಂಡಿದೆ. ನಾವು ಕಸ್ಟಮರ್ ಕೊಡುವಾಗ ಏರ್ ಸ್ಟ್ರೈಟ್ನರಲ್ಲಿ ಐರನ್ ಮಾಡಿಕೊಟ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅದು ಬ್ಯಾಗಲ್ಲಿಟ್ಟು ಅಲ್ಲಿಟ್ಟು ಶೇಪೆಲ್ಲ ಸ್ವಲ್ಪ ವೇರಿ ಆಗಿರುತ್ತೆ. ಲಾಸ್ಟಲ್ಲಿ 1-2 ನಾಟ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಎಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನಿಮಗೆ ಈ ರೀತಿ ಕುಚ್ಚು ಬೇಕಂತ ಹೇಳಿದ್ರೆ ನೀವು 150 ಎಳೆ ಥ್ರೆಡ್ನ ಸುತ್ತಕೊಂಡು ಮಿಡಲಲ್ಲಿ ಒಂದು 40 ಎಳೆ ಗೋಲ್ಡ್ ಕಲರು, ಜಾಸ್ತಿ ಇದ್ದರೆ ಈ ರೀತಿ ಶೇಡ್ ಜಾಸ್ತಿ ಇದ್ದರೆ ಈ ರೀತಿ ಗೋಲ್ಡ್ ಅಥವಾ ಸಿಲ್ವರ್ ಕಲರು ಮಿಡಲಲ್ಲಿಟ್ಟು ನೀವು ಕುಚ್ಚನ್ನ ಕಟ್ಕೋಬೋದು. ಅದು ಸಪ್ರೇಟಾಗಿ ಮಾಡ್ಕೋಬೇಕು. 40 ಎಳೆ ಮಾಡಿಕೊಂಡು ಕುಚ್ಚನ್ನ ಕಟ್ಕೊಳ್ಳಿ. ನೋಡಿ, ಇವತ್ತಿನ ಡಿಸೈನ್ ಇಷ್ಟೇ ಫ್ರೆಂಡ್ಸ್. ಈ ಡಿಸೈನ್ಗೆ 1000-1500 ಅರೌಂಡ್ ಚಾರ್ಜ್ನ ಮಾಡ್ಬೋದು. ತುಂಬ ಹೊತ್ತು ಹಿಡಿಯುತ್ತೆ ಫ್ರೆಂಡ್ಸ್ ಈ ಡಿಸೈನು. ನೋಡಿಕೊಂಡು ಚಾರ್ಜ್ನ ಮಾಡ್ಕೊಳ್ಳಿ. ಜಾಸ್ತಿ ಚಾರ್ಜ್ ಮಾಡೋರು ಇರ್ತಾರೆ, ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿಕೊಂಡು ಚಾರ್ಜ್ನ ಮಾಡಿ. ಡಿಸೈನ್ ಅಂತೂ ನೀಟಾಗಿ ಬಂದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ್ಯಾವ ಸೀರೆಗೆ ಹಾಕಿದ್ದೀನಿ, ಯಾವ್ಯಾವ ಸೀರೆಗೆ ಹಾಕಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.